ಸರ್ ಗಾಡಿಗೆ ಕೊಡಿ. ಏನಪ್ಪ ನಾನು ಮಾತಾಡಿಸ್ತಾ ಇದ್ದೀನಿ, ನೀನು ಹೋಗ್ಬೇಕು ಅಂತೆಲ್ಲ. ಎಕ್ಸ್ ಬಾಸ್ ಅನ್ನೋ ರೆಸ್ಪೆಕ್ಟ್ ಇಲ್ವಾ? ಗಾಡಿಗೆ ಕೊಡಿ ಸರ್. ಓ, ನಾನೇನು ಇಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಿದ್ಯಾ? ಇವತ್ತು ನನ್ನ ಬ್ಯಾಚುಲರ್ ಪಾರ್ಟಿ, ಅದಕ್ಕೆ ಅಣ್ಣ ಈ ಜಾಗದಲ್ಲಿ ನನ್ನ ಪಾರ್ಟಿ ಆರ್ಗನೈಸ್ ಮಾಡಿದ್ದಾನೆ. ಮೋಸ್ಟ್ಲಿ ನೀನಿಂಥ ಜಾಗಕ್ಕೆಲ್ಲ ಕಾಲು ಇಟ್ಟಿರಲ್ಲ ಅಲ್ವಾ? ನನ್ನ ಗಾಡಿ ಕೀ ಕೊಡಿ ಅಭಿಜಿತ್ ಅವ್ರೆ. ನಾನು ಅಷ್ಟು ದೊಡ್ಡ ಪಾರ್ಟಿ ಬಿಟ್ಟು ನಿನ್ನ ಮಾತಾಡ್ಸೋದಕ್ಕೆ ಅಂತ ಬಂದ್ರೆ ನೀನು ಹೋಗ್ತೀನಿ ಅಂತೆಲ್ಲ ಸಮರ್ಥ. ಸರ್ ಗಾಡಿ ಕೀ ಕೊಡಿ. ಮಿಡಲ್ ಕ್ಲಾಸ್ ದಿಮಾಕ್ ನೋಡಪ್ಪ. ಓ, ನಿನ್ನ ಕೆಲ್ಸದಿಂದ ಕಿತ್ತಾಕ್ದೆ ಅಂತ ಕೋಪ ಮಾಡ್ಕೊಂಡಿದ್ಯಾ? ಡೋಂಟ್ ವರಿ, ನಿನ್ನ ಪ್ರೊಫೈಲ್ ವೇಕೆನ್ಸಿ ಎಲ್ಲೆಲ್ಲಿ ಖಾಲಿ ಇದೆಯೋ ಅಲ್ಲೆಲ್ಲ ನಿಂಗೆ ಕೆಲಸ ಕೊಡದೇ ಇರೋ ಥರ ವ್ಯವಸ್ಥೆ ನಾನು ಮಾಡಿದ್ದೀನಿ. ನಿಮ್ಮಮ್ಮ ಹೇಗಿದ್ದಾರೆ? ಈಗಲೂ ಹಾಗೇನಾ? ನನ್ನ ಮೇಲೆ ಕೈ ಮಾಡ್ತಾನಲ್ಲೇ. ಏನಾಗಿದೆ ನಿಮ್ಗೆ? ಇನ್ನೇನು ಮದುವೆ ಆಗ್ತೀರ ನೀವು ರಕ್ತ ಬರೋ ಹಾಗೆ ಹೊಡೆದಿದ್ದೀರಲ್ಲ. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ನನ್ನ ಪಾಡಿ ನಾನು ಹೋಗ್ತಿದ್ದೆ ಸರ್, ಅವರೇ ಕರೆದು ಪ್ರವಾಕ್ ಮಾಡಿದ್ದು. ಅವತ್ತು ನನ್ನ ಕೆಲಸದಿಂದ ಕಿತ್ತಾಕ್ಲು ನಾನು ಏನೂ ಹೇಳಿರಲಿಲ್ಲ ಅವ್ರಿಗೆ. ಈಗ ನೋಡಿದ್ರೆ ಎಲ್ಲೂ ಕೆಲಸ ಸಿಗ್ದಾರಾಗಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ನಾನು ಏನೂ ಮಾತಾಡಲಿಲ್ಲ. ಇವ್ರಿಗೆ ಏನು ರೈಟ್ಸ್ ಇದೆ ಸರ್ ನಮ್ಮ ಅಮ್ಮನ ಬಗ್ಗೆ ಮಾತಾಡೋಕ್ಕೆ? ಅವತ್ತು ಆಫೀಸಲ್ಲೂ ನಮ್ಮ ಅಮ್ಮನ ಬಗ್ಗೆ ಮಾತಾಡ್ದಾಗ್ಲೂ ನಾನು ಒಂದು ಮಾತಾಡ್ದೆ ಆಫೀಸಿಂದ ಹೋದೆ. ಹಾಗಂತ ಅವ್ರು ಏನಾದ್ರು ಸಹಿಸ್ಕೋಬೇಕಾ? ಸಹಿಸ್ಕೋಬೇಕು. ಯಾಕೆಂದ್ರೆ ದಟ್ಸ್ ವಾಟ್ ಯು ಡಿಸರ್ವ್. ನನ್ನ ಮೇಲೆ ಕೈ ಮಾಡ್ತೀನೋ? ಅಭಿ ಕಾಮ್ ಡೌನ್. ಏಯ್ ಅಭಿ, ಅಸಾಲ್ಟ್ ಕೇಸ್ ಹಾಕಿ ವರ್ಷಗಟ್ಲೆ ಜೈಲಲ್ಲಿ ಕೊಡಿಯಾಗ ಮಾಡ್ತೀನಿ. ಹುಷಾರ್. ಏನಾಗಿದೆ ನಿಮ್ಗೆ? ಸಮಟ್, ಈ ವಿಷಯ ಇನ್ನು ದೊಡ್ಡದಾಗೋಗಿಂತ ಮುಂಚೆ ನೋಡಿ, ನೀವು ಪೂರ್ಣಿ ಫ್ರೆಂಡ್ಗೆ ಹಸ್ಬೆಂಡ್ ಆಗದೆ ಇದ್ದಿದ್ರೆ ಅಭಿ ಮೇಲೆ ಕೈ ಎತ್ತಿದ್ದಕ್ಕೆ ನಿಮ್ಗೆ ಸರಿಯಾಗಿ ಉತ್ತರ ಕೊಡ್ತಿದ್ದೆ. ಈಗ ನನ್ನ ಕೈ ಕಟ್ಟಿದೆ. ಪ್ಲೀಸ್ ಗೋ ಫ್ರಮ್ ಹಿಯರ್. ಮಹೇಶ, ನಿನ್ನ ತುಂಬ ಮಿಸ್ ಮಾಡ್ಕೋತಿದ್ದೀನಿ ಕಣ. ಈ ಕ್ಷಣ ನೀನು ಹುಷಾರಾಗಿದ್ದಿದ್ರೆ ನನ್ನ ಈ ತೊಳಲಾಟಕ್ಕೆ ಉತ್ತರ ಸಿಗ್ತಿತ್ತೇನೋ ಅನಿಸುತ್ತೆ. ಮನೇಲಿ ಏನು ನಡೀತು ಅಂತ ನಿನಗೆ ಗೊತ್ತಲ್ಲ ಮಹೇಶ. ಎಲ್ಲಿ ಏನೇ ನಡೆದ್ರು ಅದು ನನ್ನ ತುಳಸಿ ವಿಷಯಕ್ಕೆ ಬಂದು ನಿಲ್ಲುತ್ತಲ್ಲ. ಯಾಕೀಗೆ? ತುಳಸಿಯವ್ರ ಜೊತೆ, ಅವ್ರ ಮನೆಯವ್ರ ಜೊತೆ ಯಾವುದೇ ಸಂಬಂಧ ಇಟ್ಕೋಬಾರ್ದು ಅಂತ ಅಭಿ ಹೇಳ್ದ. ಅವನಿಗೆ ಹಾಗೆ ಹೇಳಕ್ಕೆ ಸುಲಭ ಇರ್ಬೋದು, ಆದರೆ ನನಗೆ ಒಂದೊಂದ್ಸಲ ಯೋಚಿಸಿದ್ರೆ ನಮ್ಮ ಮನೆಗೂ ತುಳಸಿಯವ್ರ ಮನೆಗೂ ಎಷ್ಟು ವ್ಯತ್ಯಾಸ ಅನ್ಸುತ್ತೆ. ಅವತ್ತು ನ್ಯೂಸ್ ಪೇಪರ್ ವಿಷಯನೇ ನೋಡು. ದತ್ತ ಈ ವಿಷಯ ತುಳಸಿಯವ್ರಿಗೆ ಗೊತ್ತಾಗಬಾರ್ದು ಅಂತ ಮುಚ್ಚಿಟ್ರು. ಆದರೆ ನಮ್ಮ ಮನೇಲಿ ನಾನು ಬರೋದನ್ನೇ ಕಾದು ನನ್ನ ಮೇಲೆ ಹಾರಾಡಿದ್ರು. ತುಳಸಿಯವ್ರ ಬಗ್ಗೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ದತ್ತ ಬಂದು ನೇರವಾಗಿ ನನ್ನನ್ನೇ ಕೇಳಿದ್ರು. ನಾನು ನನ್ನ ಮನಸ್ಸಲ್ಲಿರೋದನ್ನು ಇದ್ದ ಹಾಗೆ ಹೇಳ್ಕೊಂಡ್ರು. ಅವರು ಒಂದು ಕ್ಷಣನೂ ಕೋಪ ಮಾಡಿಕೊಳ್ಳದೆ ನನ್ನ ಭಾವನೆಗೆ ಗೌರವ ಕೊಟ್ಟು ಹೋದರು. ಆದರೆ ನಮ್ಮ ಮನೇಲಿ ನನಗೆ ತುಳಸಿಯವ್ರ ಬಗ್ಗೆ ಯಾವ ಭಾವನೆ ಇದೆ ಅನ್ನೋದೇ ಗೊತ್ತಿಲ್ಲ.
ಆದರೂ ಪ್ರತಿದಿನ ನನ್ನ ಗಿಲ್ಟ್ ಆಗೋ ಥರ ಮಾತಾಡ್ತಿದ್ದಾರೆ. ಅಲ್ಲ ಮಹೇಶ, ನನ್ನ ಮಕ್ಕಳು ನನಗೂ ಮನಸ್ಸಿದೆ ಅಂತ ಯಾವಾಗ ಅರ್ಥ ಮಾಡ್ಕೋತಾರೆ? ನಿಜವಾಗ್ಲೂ ಅರ್ಥ ಮಾಡ್ಕೋತಾರ? ನೋಡು, ಇಷ್ಟು ದಿನ ನನಗೆ ಸಮರ್ಥ್ ಬಗ್ಗೆ ಸಾಫ್ಟ್ ಕಾರ್ನರ್ ಇತ್ತು ನಿಜ. ಆದರೆ ನಮ್ಮ ಫ್ಯಾಮಿಲಿ ಅಂತ ಬಂದಾಗ ನನಗೆ ಅದೇ ಫಸ್ಟ್ ಪ್ರಯಾರಿಟಿ. ನನಗೆ ಹಾಗೆ ಅನ್ನಿಸ್ಲಿಲ್ಲ ಇವತ್ತು. ಕಮಾನ್ ಅಭಿ, ಅಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಗಲಾಟೆ ಆಗಿ ಇದು ದೊಡ್ಡ ವಿಷಯ ಆಗೋದು ನನಗಿಷ್ಟ ಇರಲಿಲ್ಲ. ಈಗಾಗಲೇ ನಿನ್ನ ಮದುವೆಗೆ ಒಂದಲ್ಲ ಒಂದು ವಿಘ್ನ ಬರ್ತಾನೆ ಇದೆ. ಈಗ ಇದು ಇಶ್ಯೂ ಆಗಿ ನಿನ್ನ ಮದುವೆಗೆ ತೊಂದರೆ ಆಗ್ತಿದ್ರೆ ಏನು ಮಾಡ್ತಿದ್ದೆ ಹೇಳು? ಸೀರಿಯಸ್ಲಿ ಬ್ರೋ, ನನಗೆ ಆ ಫ್ಯಾಮಿಲಿ ನೆನ್ಸ್ಕೊಂಡ್ರೆ ಇರಿಟೇಟ್ ಆಗ್ತಿದೆ. ಇಷ್ಟು ದಿನ ಸಮರ್ಥ್ ಅಮ್ಮನಿಂದ ನನ್ನ ಮದುವೆ ನಿಲ್ಲೋ ಹಾಗಾಗ್ತಿತ್ತು. ಈಗ ಇವನು. ಹೋಗ್ಲಿ ಬಿಡು, ಏನೂ ಪ್ರಾಬ್ಲಮ್ ಆಗಿಲ್ವಲ್ಲ. ಪ್ರಾಬ್ಲಮ್ ಆಗಿಲ್ವಾ ಬ್ರೋ? ಮಿಡಲ್ ಕ್ಲಾಸ್ ಸಮರ್ಥ್ ನನಗೆ. ಪ್ಲೀಸ್ ಅಭಿ, ಆ ವಿಷಯ ಬಿಡು. ಬಿಡಕ್ಕಾಗಲ್ಲ ಬ್ರೋ. ನೋಡು, ನನ್ನ ಮದುವೆ ಮುಗಿಯೋವರೆಗಾಗ್ಲಿ ಮದುವೆ ಆದ್ಮೇಲಾಗ್ಲಿ ಈ ಮನೆಯವ್ರು ಯಾರು ಕೂಡ ಆ ಮನೆಯವ್ರ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ನನಗಿಷ್ಟ ಇಲ್ಲ. ಅವನಿನ್ನೂ ಚಿಕ್ಕ ಮಕ್ಕಳ ಥರನೇ ಆಡ್ತಾನೆ ಸೊಗಲಾಡಿ. ಕೆಲವೊಂದು ಸೂಕ್ಷ್ಮಗಳು ಅವನಿಗೆ ಅರ್ಥ ಆಗೋದಿಲ್ಲ. ಆದರೆ ನೀನು ಎಲ್ಲ ಅರ್ಥ ಮಾಡ್ಕೋಬಲ್ಲೆ. ಅವನು ಹಾಗೆ ಆಡ್ತಾನೆ ಅಂತ ನೀನು ತಾಳ್ಮೆ ಕಳ್ಕೋಬೇಡ. ಪಾಪು, ತಿಂಡಿಗೆ ಬಾರೋ. ಸಮರ್ಥ್, ತಿಂಡಿ ತಿನ್ಕೊಂಡು ಹೋಗೋ. ತುಳಸಿ, ನಾನು ನಿನ್ನೆ ಹೇಳಿದ ವಿಚಾರನ ಯೋಚನೆ ಮಾಡಿದೆಯಾ? ಇಂಥವನು ನಿನ್ನ ಜೊತೆಯಲ್ಲಿದ್ದರೆ ನಿನ್ನ ಬದುಕು ಬೆಳಕಾಗುತ್ತೆ. ನೀನು ಅವನ ಜೀವನಕ್ಕೆ ಹೋದರೆ ನಿಮ್ಮಿಬ್ಬರ ಜೀವನನೂ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಪಾಪು, ಯಾಕೆ ಎದ್ಬಿಟ್ಟೆ? ಒಂದು ತುತ್ತು ತಿಂದಿಲ್ವಲ್ಲ, ಯಾಕೆ? ಏನಾಯ್ತು? ಮೆಹಂದಿ ಶಾಸ್ತ್ರನ ನಮ್ಮನೆಯಲ್ಲೇ ಇಟ್ಕೊಳ್ಳೋಣ ಅಂತ ದೀಪಿಕಾ ಮನೆಯವ್ರಿಗೆ ಹೇಳಿದ್ದೀನಿ. ಯೂಶಲ್ ಆಗಿ ಇದು ಹೆಣ್ಮಕ್ಳ ಮನೆಯಲ್ಲಿ ಮಾಡೋ ಅಂಥ ಶಾಸ್ತ್ರ, ಗಂಡು ಮಕ್ಕಳ ಮನೆಯಲ್ಲಿ ಮಾಡಲ್ಲ. ಆದರೂ ನಮ್ಮ ಮನೆಯಲ್ಲೇ ಮಾಡಿದ್ರೆ ಈ ಮನೆಗೂ ಒಂದು ಕಳೆ ಬರುತ್ತೆ ನೋಡು. ನೀವು ಯೋಚಿಸಿದ್ದೀರಾ ಅಂದರೆ ಅದು ಸರಿಯಾಗಿ ಇರುತ್ತೆ ಚಿಕ್ಕಮ್ಮ. ನಿಮ್ಮಿಂದಾನೆ ಈ ಮನೆಯಲ್ಲಿ ಎಲ್ಲನೂ ಸರಿಯಾಗಿ ಹೋಗ್ತಿರೋದು. ಅಭಿ ನಿನ್ನೆ ಮಾಡಿದ್ದು ಸರಿಯಲ್ಲ, ಆದರೆ ಅದ್ರ ಬಗ್ಗೆ ನಿನ್ನೆ ಇವ್ರ ಹತ್ರ ಮಾತಾಡೋಕ್ಕೆ ಆಗಲಿಲ್ಲ. ಇವತ್ತಾದರೂ ಇವರಿಗೆ ಅರ್ಥ ಮಾಡಿಸ್ಬೇಕು. ಶಾರ್ವರಿ, ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಸರಿ ಭಾವ. ನಿಂತ್ಕೊಳ್ಳಿ.
ನಾಳೆನೇ ಮದುವೆ. ನಿಲ್ ಕೆಫೆಲಾಗಲಿ ಹೊರಗಾಗಲಿ ಹೋಗಿ ಯಾರನ್ನೂ ಭೇಟಿ ಮಾಡೋ ಅಗತ್ಯ ಇಲ್ಲ. ನೆನ್ನೆ ಅಭಿ ಹೇಳಿದ್ನಲ್ಲ, ಆ ಮನೆಯವರಿಂದ ದೂರ ಇರಿ. ಅಲ್ಲ ಅವಿ, ಮದುವೆ ಆಗೋವರೆಗೂ ನೀವು ಸುಮ್ಮನಿದ್ಬಿಡಿ, ಮನೆಯಿಂದ ಹೊರಗೆ ಹೋಗಬೇಡಿ. ಇದನ್ನ ನನ್ನ ರಿಕ್ವೆಸ್ಟ್ ಅಂತನಾದ್ರು ತಗೊಳ್ಳಿ ಅಥವಾ ಆರ್ಡರ್ ಅಂತನಾದ್ರು ತಗೊಳ್ಳಿ, ಐ ಡೋಂಟ್ ಕೇರ್. ಸಮರ್ಥ್ ಹೇಗೆ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಲ್ವಾ. ಈ ಕ್ಷಣದ ಸಿಚುಯೇಷನ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ಸುತ್ತೋ ಹಾಗೆ ಮಾಡ್ತಾನೆ. ಸೂಕ್ಷ್ಮವಾಗಿ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲ್ಲ ಅವನು. ಹಾಗಂತ ಅವನು ಕೆಟ್ಟವನು ಅಂತಲ್ಲ. ಹೋಗ್ತಾ ಹೋಗ್ತಾ ಅವನೇ ಎಲ್ಲ ಅರ್ಥ ಮಾಡ್ಕೊಳ್ತಾನೆ. ಆಗ ಕೋಪನೂ ಕಡಿಮೆ ಆಗತ್ತೆ. ನೀವು ಅವನ ಬಗ್ಗೆ ಯೋಚನೆ ಮಾಡಬೇಡಿ ಅಮ್ಮ. ನಿಮ್ಮ ಮಗನ್ನ ದಾರಿಗೆ ತರಕ್ಕೆ ನಾನಿಲ್ವಾ? ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಆ ನಂಬಿಕೆ ಇರೋ ಹೊತ್ತಿಗೆ ಅಲ್ವಾ ನೀನು ಈ ಮನೆ ಸೊಸೆ ಮಾಡ್ಕೊಂಡಿದ್ದು. ಅಂದಮೇಲೆ ನಮ್ಮ ವಿಷಯನ ನನಗೆ ಬಿಡಿ. ಈಗ ನಿಮ್ಮ ಬಗ್ಗೆ ಯೋಚನೆ ಮಾಡಿ. ಇಷ್ಟು ದಿನಾನು ಮಗ, ಸೊಸೆ, ಮಾವ, ಮನೆ, ಮಗಳು ಅಂತ ಎಲ್ಲ ಯೋಚನೆ ಮಾಡಿದ್ ಸಾಕು. ಇನ್ಮುಂದೆ ಆದ್ರೂ ನಿಮ್ಮ ಬಗ್ಗೆ ಯೋಚನೆ ಮಾಡಿ ಅಮ್ಮ. ಏನು ಯೋಚನೆ ಮಾಡಲಿ? ನಾನಿಲ್ಲಿ ಆರಾಮಾಗೇ ಇದ್ದೀನಲ್ಲ ಪುಟ್ಟ. ಆರಾಮಾಗಿದ್ದೀರಾ? ಅಷ್ಟೊತ್ತಿಂದ ಅದೇನೋ ಯೋಚನೆ ಮಾಡ್ತಾ ಆಕಾಶನೇ ತಲೆ ಮೇಲೆ ಬಿದ್ದೋರಾಗಿದ್ರಲ್ಲ, ಅದನ್ನ ಆರಾಮಾಗಿರೋದು ಅಂತಾರ? ಅದು ಪುಟ್ಟ ಮಾವ. ಹೇಳಿ ಅಮ್ಮ. ನಾನೊಂದು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀನಿ ಪುಟ್ಟ. ಮಾವ ವಿಷಯ ಕೇಳ್ದಾಗ್ಲಿಂದ. ಏನ್ ವಿಷಯ ಅಮ್ಮ? ಮಾಧವ ಎಂಥವನು ಅಂತ ನನಗೆ ಗೊತ್ತು. ಅವನು ನಿನ್ನನ್ನು ಯಾವತ್ತೂ ಒಂಟಿಯಾಗಿರೋಕ್ಕೆ ಬಿಡೋಲ್ಲ. ಇಂಥವನು ನಿನ್ನ ಜೊತೆಯಲ್ಲಿದ್ದರೆ ನಿನ್ನ ಬದುಕು ಬೆಳಕಾಗುತ್ತೆ. ನೀನು ಅವನ ಜೀವನಕ್ಕೆ ಹೋದರೆ ನಿಮ್ಮಿಬ್ಬರ ಜೀವನನೂ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಬೇರೆ ಯಾರಾದರೂ ಈ ರೀತಿ ಕೇಳಿದ್ದಿದ್ರೆ ಅವ್ರಿಗೆ ಉತ್ತರ ಕೊಡಬೇಕು ಅಂತ ನಾನು ಯೋಚನೆನೂ ಮಾಡ್ತಾ ಇರಲಿಲ್ಲ. ಆದ್ರೆ ಮಾವನವರು. ಹೌದಮ್ಮ, ತಾತ ಅವರೇ ಈ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ತುಂಬಾ ಯೋಚಿಸಿನೇ ಕೇಳಿರ್ತಾರೆ ಅಮ್ಮ. ಅದೇನೋ ನಿಜ. ಆದ್ರೆ ಮಾಧವ್ ಅವರು ನಾನು ಒಳ್ಳೆ ಸ್ನೇಹಿತರು, ಅದ್ ಮಾವನವ್ರಿಗೂ ಗೊತ್ತು. ಇದ್ದಕ್ಕಿದ್ದಂಗೆ ಅವ್ರು ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯೋಚನೆ ಮಾಡಿ ಉತ್ತರ ಕೊಡು ಅಂದಿದ್ದಾರೆ. ನನ್ಗೇನು ಉತ್ತರ ಕೊಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ವಯಸ್ಸಲ್ಲಿ ನಾನ್ ಮಾವನವ್ರ ಹತ್ರ ಇಂಥ ವಿಷಯ ಎಲ್ಲ ಮಾತಾಡೋದು ಅಂದ್ರೆ. ಅಮ್ಮ, ಪದೇ ಪದೇ ವಯಸ್ಸು ವಯಸ್ಸು ಅಂತ ಯಾಕೆ ಹೇಳ್ತೀರಾ? ಇಂತಿಂಥ ವಯಸ್ಸಲ್ಲಿ ಇದಿದೆ ಆಗ್ಬೇಕು ಅನ್ನೋದು ನಾವು ಹಾಕೊಂಡಿರೋ ಚೌಕಟ್ಟಷ್ಟೇ. ಆ ಚೌಕಟ್ಟನ್ನ ಮುರಿಬೇಕು ಅಂತ ನಾನು ಹೇಳಲ್ಲ. ಆದ್ರೆ ಅದನ್ನ ಮೀರಿದ್ರೆ ತಪ್ಪೇನಿಲ್ಲ ಅಲ್ವಾ? ಈ ವಿಷಯದಲ್ಲಿ ನಿಮ್ಮ ಮನ್ಸಿಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಸಂಪೂರ್ಣವಾಗಿ ಮಾಡೋ ಹಕ್ಕು ನಿಮಗಿದೆ ಅಮ್ಮ. ನೀವು ಆಶ್ಚರ್ಯ ಪಡಬೇಕಾಗಿರೋದು ನಾನು ಹೀಗೆ ಯೋಚನೆ ಮಾಡಿದೆ ಅಂತ ಅಲ್ಲಮ್ಮ. ಮಿಡಲ್ ಏಜ್ ಅವ್ರು ಮದುವೆ ಆಗ್ತಾರೆ ಅಂದ್ರೆ ಅದ್ರ ಬಗ್ಗೆ ನನ್ನ ಏಜ್ ಅವ್ರು ಮಾತಾಡಿದ್ರೆ ಅದು ಆಶ್ಚರ್ಯ ಅಲ್ಲ. ತಾತ ಈ ವಯಸ್ಸಲ್ಲಿ ಹೀಗೆ ಯೋಚನೆ ಮಾಡ್ತಾ ಇದಾರಲ್ಲ, ಅದು ಆಶ್ಚರ್ಯ ಅಲ್ವಾ? ನಾನು ಮೊದಲು ಈ ಮನೆಗೆ ಬಂದಾಗ ತಾತ ತುಂಬಾ ಮುಂಗೋಪಿ, ಸ್ಟ್ರಿಕ್ಟ್ ಅಂತೆಲ್ಲ ಅನ್ಕೊಂಡಿದ್ದೆ. ಆದ್ರೆ ಹೋಗ್ತಾ ಹೋಗ್ತಾ ಅವ್ರ ಮಾತು ಕಲ್ಲಾದ್ರೂ ಮನ್ಸು ತುಂಬಾ ಮೃದು ಅಂತ ಗೊತ್ತಾಯ್ತು. ಮಾಧವ್ ಸರ್ ಮತ್ತೆ ನಿಮ್ಮ ವಿಷಯ ಪೇಪರ್ನಲ್ಲಿ ಬಂದಾಗ, ನಂದಿನಿ ಅದ್ರ ಬಗ್ಗೆ ಮಾತಾಡಿದಾಗ, ನಿಮ್ಮ ಮಕ್ಕಳೇ ಅದ್ರ ಬಗ್ಗೆ ಮಾತಾಡಿದಾಗ, ತಾತನ ಜಾತದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಹೇಗೆ ಮಾತಾಡ್ತಿದ್ರು ಅಂತ ಮನ್ಸೆಲ್ಲ ಯೋಚನೆ ಮಾಡಿ. ಈ ವಯಸ್ಸಲ್ಲಿ ಸಮಾಜನ ಎದುರಾಕೊಳ್ಳೋಕ್ಕಾಗದೆ
ತಮ್ಮ ಮರ್ಯಾದೆ ಬಗ್ಗೆ ಯೋಚನೆ ಮಾಡೋರೇ ಜಾಸ್ತಿ. ಆದರೆ ತಾತ ನಿಮ್ಮ ಭವಿಷ್ಯಕ್ಕೋಸ್ಕರ ಸಮಾಜನೇ ಎದುರಾಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಂತ ಅವರೇನು ಅವ್ರ ಅಭಿಪ್ರಾಯನ ನಿಮ್ಮ ಮೇಲೆ ಹೇರ್ತಿಲ್ಲ ಅಮ್ಮ, ನಿರ್ಧಾರನ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಿದ್ದಾರೆ. ಅದೇ ಪುಟ, ನನ್ಗೀಗಾಗ್ಲೇ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಮನೆ ಮಾವ ಮಕ್ಕಳು ನೀನು, ಇದಿಷ್ಟೇ ನನ್ನ ಪ್ರಪಂಚ. ಬೇರೆದನ್ನು ಯೋಚನೆ ಮಾಡೋದಿರ್ಲಿ, ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಒಪ್ಕೊಳ್ತೀನಮ್ಮ, ಇದೇ ನಿಮ್ಮ ಪ್ರಪಂಚ. ಆದ್ರೆ ಎಷ್ಟು ದಿನ? ಮುಂದೊಂದಿನ ಎಲ್ರಿಗೂ ಅವ್ರವ್ರ ಜೀವನನೇ ಮುಖ್ಯ ಅನ್ನಿಸ್ದಾಗ ನೀವು ನಿಮ್ಮ ಖುಷಿನ, ನಿಮ್ಮ ನೋವನ್ನ ಯಾರತ್ರ ಹಂಚ್ಕೊಳ್ತೀರಾ? ಬೇರೆ ಯಾರ್ದೋ ಬಗ್ಗೆ ಆಗಿದ್ರೆ ನಾನು ಈ ಮಾತು ಹೇಳ್ತಿರ್ಲಿಲ್ಲಮ್ಮ. ಆದ್ರೆ ಮಾಧವ್ ಸರ್ ಮೊದಲನೇದಾಗಿ ಅವರು ನಿಮ್ಮ ಸ್ನೇಹಿತರಾಗಿ ಅಷ್ಟು ಚೆನ್ನಾಗಿ ನಿಮ್ಮನ್ನು ಅರ್ಥ ಮಾಡ್ಕೊಂಡಿರೋರು ಮುಂದೇನು ನಿಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನಿಮ್ಮಿಬ್ಬರಿಗೂ ನಿಮ್ಮ ಕುಟುಂಬನೇ ಪ್ರಪಂಚ. ಎಷ್ಟೋ ವಿಷಯದಲ್ಲಿ ನೀವಿಬ್ರು ಒಂದೇ ತರ, ಗೊತ್ತಾ? ಇಷ್ಟೆಲ್ಲ ಹೊಂದಾಣಿಕೆ ನಿಮ್ಮ ಮಧ್ಯೆ ಇದೆ ಅಂದಮೇಲೆ ನೀವ್ಯಾಕೆ ಒಂದಾಗಬಾರ್ದು? ಪುಟ್ಟ ನೀನು ಅಮ್ಮ, ಮದುವೆ ಆಗಿ ಕೆಲವೇ ದಿನಗಳಲ್ಲಿ ಗಂಡ ತೀರ್ಕೊಂಡ್ರೆ ಸೊಸೆ ಕಾಲ್ಗುಣನೇ ಚೆನ್ನಾಗಿಲ್ಲ ಅಂತ ಸೊಸೆನೇ ದೂರೋ ಜನರಿದಾರಮ್ಮ. ಅಂಥದ್ರಲ್ಲಿ ತಾತ ನಿಮ್ಮ ಮನಸ್ಸಿಗೆ ಒಂದು ದಿನಾನೂ ನೋವು ಕೊಡದೆ ನಿಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಿಮ್ಮನ್ನ ಮಗಳು ಅಂತ ಸ್ವೀಕಾರ ಮಾಡಿದ್ರು. ಇಷ್ಟು ವರ್ಷ ಯಾರೇ ನಿಮ್ಮ ಬಗ್ಗೆ ಏನೇ ಹೇಳಿದ್ರು ನನ್ನ ಸೊಸೆ ಅಂದ್ರೆ ಏನು ಅಂತ ನನಗೆ ಗೊತ್ತು ಅಂತ ನಿಮ್ಮ ಬಗ್ಗೆನೇ ವಹಿಸ್ಕೊಂಡು ಬಂದ್ರು. ಅಂತ ತಾತ ನಿಮ್ಮ ವಿಷಯದಲ್ಲಿ ಈ ರೀತಿ ಯೋಚನೆ ಮಾಡಿದ್ದಾರೆ ಅಂದ್ರೆ ಇದ್ರ ಹಿಂದೆ ನಿಮಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶನೇ ಇರುತ್ತಮ್ಮ. ಇವಳಿಂದ ಇವ್ರ ಮಾವನ್ನ ಕರ್ಕೊಂಬಂದಿದ್ದು ನಾನೇ ತಾತ. ಊರಿಗೆಲ್ಲ ಪಂಚಾಯ್ತಿ ಹೇಳ್ತಿರಲ್ಲ, ಇವತ್ತು ನಮ್ಮನೇಲೂ ಪಂಚಾಯ್ತಿ ಆಗ್ಲಿ ಅಂತ. ಸಮರ್ಥ್, ಏನಾಗಿದೆ ನಿನಗೆ? ಏನ್ ಮಾತಾಡ್ತಿದ್ಯಾ? ಪಂಚಾಯ್ತಿ ಅಂತೆ? ಯಾವ ವಿಷಯದ ಬಗ್ಗೆ ಪಂಚಾಯ್ತಿ ಮಾಡ್ಬೇಕೀಗ? ಯಾವ ವಿಷಯಕ್ಕೆ ಅಂತ ನಿಮ್ಗೆಲ್ಲ ಗೊತ್ತಲ್ಲ. ಈ ವಯಸ್ಸಲ್ಲಿ ತಾತ ಅಮ್ಮಂಗೆ ಮಾಧವ್ ಸರ್ನ ಜೋಡಿ ಮಾಡ್ತಿದಾರಲ್ಲ, ಅದಕ್ಕೆ. ಸುಮ್ಮನೆ ನನ್ನ ಹತ್ರ ಜಗಳ ಆಡ್ಬೇಡ. ನಿನಗೆ ಕೊಡಕ್ಕೆ ನನ್ನ ಹತ್ರ ನಯಾ ಪೈಸೆನೂ ಇಲ್ಲ. ಎಲ್ಲ ನಂದಿನಿಗೆ ಕೊಟ್ಟು ಕೈ ಸುಟ್ಕೊಂಡಿದ್ದೀನಿ. ನಾನು ಅವತ್ತೇ ಬಡ್ಕೊಂಡೆ ನಿನಗೆ, ಕೊಡಬೇಡ ಅವಳು ದುಡ್ಡು, ಕೊಡಬೇಡ ಅವಳು ದುಡ್ಡು ಅಂತ. ಕೇಳಿದ್ಯಾ ನನ್ನ ಮಾತು? ಓಹೋ, ನೀವು ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ರಾ? ಅವೆಲ್ಲ ನಿನಗೆ ಬೇಕಾಗಿಲ್ಲ. ನಾನು ಅವತ್ತೇ ನಿನಗೆ ಗಿಣಿಗೆ ಹೇಳ್ದಾಗ ಹೇಳಿದೆ ತಾನೆ. ಸ್ಟಾಪ್ ಇಟ್. ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಸಂಧ್ಯಾ, ನಾನೀಗ ನಿನ್ನ ಹತ್ರ ದುಡ್ಡಿನ ವಿಷಯ ಮಾತಾಡಕ್ ಬಂದಿಲ್ಲ. ಸದ್ಯಕ್ಕೆ ದುಡ್ಡು ನನಗೆ ಬೇಡ. ನನಗೆ ನಿಮ್ಮಿಬ್ರಿಂದ ಒಂದು ಸಹಾಯ ಆಗ್ಬೇಕು. ಮಾಡ್ತೀರಾ? ಅಣ್ಣ, ತಮಾಷೆ ಮಾಡ್ತಿದ್ಯಾ? ಬಿಟ್ರೆ ನಮ್ಮೆಲ್ಲರೂ ಲೈಫ್ ತಮಾಷೆ ಆಗ್ಬಿಡುತ್ತೆ ಅಷ್ಟೇ. ಅದಕ್ಕೆ ಹೇಳ್ತಾ ಇರೋದು, ನನಗೆ ನೀವಿಬ್ರು ಸಹಾಯ ಮಾಡ್ತೀರಾ? ತಾತ, ಅಲ್ಲ ಬೀಗ್ರೆ, ನಿಮ್ಮ ಮೊಮ್ಮಗಳು ನನ್ನ ಮಗನ್ನ ಮದುವೆ ಮಾಡ್ಕೊಂಡ್ಬಿಟ್ಲು, ಸಮಾಜದಲ್ಲಿ ಎಲ್ರ ಮುಂದೆನೂ ತಲೆ ತಗ್ಸೋ ಪರಿಸ್ಥಿತಿಗೆ ತಂದ್ಬಿಟ್ಲು ಅಂತ ಪಾಪ ನನ್ನ ಸೊಸೆ ಮುದ್ದುನ ಚುಚ್ಚಿ ಚುಚ್ಚಿ ಅಂತಾನೆ ಇರ್ತೀರಾ ಇವತ್ತಿಗೂ. ಈಗ ನಿಮ್ಮ ಸೊಸೆ ಮುದ್ದು ಅವನು ಯಾರನ್ನೋ ಮದುವೆ ಮಾಡ್ಕೋತಿದ್ದಾಳೆ. ಇದು ಸಮಾಜದ ಮುಂದೆ ತಲೆ ತಗ್ಸೋಂತ ಪರಿಸ್ಥಿತಿ ಅಲ್ವೋ?
ಮಾವ. ನಾನಾದ್ರೆ ಯಾವ ವಯಸ್ಸಲ್ಲಿ ಮದ್ವೆ ಆಗ್ಬೇಕೋ ಆ ವಯಸ್ಸಲ್ಲೇ ಆಗಿದೆ. ಆದ್ರೆ ಅಮ್ಮ ಛೀ, ಹೇಳ್ಕೊಳಕ್ಕೆ ಅಸಹ್ಯ ಆಗುತ್ತೆ. ನಾನು ಅವತ್ತೇ ಹೇಳಿದ್ನಲ್ಲ ಅಣ್ಣ, ಆ ಮನುಷ್ಯನ ಜೊತೆ ಅಮ್ಮನ ಸ್ನೇಹ ಬೇಡ ಅಂತ. ಆದ್ರೆ ಈಗ ನೋಡು, ಇವ್ರಿಬ್ರು ವಿಷಯ ಪೇಪರಲ್ಲೇ ಬಂದಿತ್ತಂತೆ. ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಬೇಡವಾ? ಅದೇನೆ, ಬೇರೆ ಎಲ್ಲಾದ್ರೂ ಬಿಟ್ಬಿಡೋದ ಸಂಧ್ಯಾ? ವಯಸ್ಕಾದ್ರೂ ಮರ್ಯಾದೆ ಬೇಡವಾ? ಅವತ್ತು ನಾನು ಮಾತಾಡಿದ್ದಕ್ಕೆ ಫ್ರೆಂಡ್ಸು ಅಂದ್ರು, ಈಗೇನು ಹೇಳ್ತೀರಾ? ಆಚೆ ಹೋದ್ರೆ ಸಾಕು, ಪೇಪರಲ್ಲಿ ಬಂದಿದ್ದು ನಿಮ್ಮಮ್ಮ ಅಂತೆ, ಇಬ್ರು ಜೊತೆಲೆ ಓಡಾಡ್ತಾರೆ ಅಂತ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ ಜನ. ಮದುವೆ ಮತ್ತೊಂದು ಅಂದ್ರೆ ನಾವು ಆಚೆ ತಲೆ ಎತ್ಕೊಂಡು ತಿರ್ಗಕ್ಕಾಗತ್ತಾ? ಸರಿಯಾಗಿ ಹೇಳ್ದೆ ಸಮರ್ಥ. ಅಲ್ಲ ಬೀಗ್ರೆ, ಇಂಥವ್ರ ಮನೆಯಿಂದ ಹೆಣ್ಣು ತಂದಿದೀವಿ ಅಂತ ಗೊತ್ತಾದ್ರೆ ನಮ್ ಸರೀಕರ ಮುಂದೆ ನಾವು ತಲೆ ಎತ್ಕೊಂಡು ತಿರ್ಗಾಡಕ್ಕಾಗತ್ತಾ ಹೇಳಿ? ಅದೇನೆ, ಅವತ್ತು ಹೂವಿಸ್ಕೊಂಡ್ ಬಂದಾಗ್ಲೇ ಡೌಟ್ ಇತ್ತು ನನ್ಗೆ. ಅವತ್ತು ರೆಸಾರ್ಟ್ ಅಲ್ಲಿ ಅಂತೂ ನೆನ್ನಿಸ್ಕೊಂಡ್ರೆ. ಬಾಯಿ ಮುಚ್ಕೊಂಡು ಇರ್ತೀಯೋ ಅಥವಾ ಇಲ್ಲೇ ಸಿಗುತ್ತೋಳ ಕಟ್ಲ? ಇವತ್ತು ನೀವೆಲ್ಲ ಆಡಿದ ಮಾತುಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾವುದೇ ತೊಂದರೆ ಇಲ್ಲದೆ ತುಳಸಿ ಮಾಧವರ ಮದುವೆ ಆಗೋ ಹಾಗೆ ನಾನು ನೋಡ್ಕೋತೀನಿ. ಸಮಾಜ ನಿನ್ನ ಬಗ್ಗೆ ಆಡ್ಕೊಳ್ತು, ತಲೆ ಕೆಡಿಸ್ಕೊಂಡ್ಯಾ? ಹಾಗೆಲ್ಲ ತಲೆ ಕೆಡಿಸ್ಕೊಳ್ದೆ ಇರೋ ನಿನಗೆ ಈಗ ಯಾಕಪ್ಪ ಸಮಾಜ ಚಿಂತೆ? ಇವರಿಬ್ರು ಏನು ಅಂತ ನನಗೆ ಗೊತ್ತು. ಆದ್ರೆ ನೀನು ಒಂದು ಕ್ಷಣ ನಿಮ್ಮ ತಾಯಿ ಬಗ್ಗೆ ಯೋಚನೆ ಮಾಡಬಹುದಾಗಿತ್ತಲ್ವಾ? ನೀನು ನನಗೆ ಒಂದು ಮಾತು ಹೇಳದೆ ಮದುವೆ ಆಗೋದಕ್ಕೆ ಹೊರಟಾಗ ನಿಮ್ಮಮ್ಮ ನಿನ್ನ ಜೊತೆಗಿದ್ಲು. ನಿನ್ನ ಸಂತೋಷಕ್ಕೆ ಅಂತ ಅವಳು ನನ್ನನ್ನೂ ಎದುರು ಹಾಕ್ಕೊಂಡ್ಳು. ಆವತ್ತು ತುಳಸಿ ನಿನ್ನ ಪರವಾಗಿ ನನ್ನ ಹತ್ರ ಮಾತಾಡಿದ್ದಿರಲಿಲ್ಲ ಅಂತಂದ್ರೆ ಆವತ್ತೇ ನಿನ್ನ ಮನೆಯಿಂದ ಆಚೆಗೆ ಹಾಕ್ತಿದ್ದೆ. ಹಾಗೆ ಮಾಡಿದ್ದಿದ್ರೆ ಇವತ್ತು ಈ ಮನೆಗೆ ಬಂದು ನೀನು ನಿಮ್ಮಮ್ಮನ ಬಗ್ಗೆ ಹೀಗೆಲ್ಲ ಮಾತಾಡೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಅನ್ಸುತ್ತೆ. ತಾತ, ಈಗ ಹಳೇದನ್ನೆಲ್ಲ ಕಿತ್ಕಿ ಎಮೋಷನಲ್ ಡ್ರಾಮಾ ಮಾಡಬೇಡಿ. ಅಮ್ಮಂಗೆ ಮದುವೆ ಮಾಡೋದೇ ಇಂಪಾರ್ಟೆಂಟ್ ಆದ್ರೆ ನಾನು ಕರ್ಕೊಂಡ್ ಬಂದಿದ್ದು ಗಂಡ ಜೊತೆನೆ ಮಾಡ್ಬೋದಿತ್ತಲ್ಲ, ಅಡ್ಗೆ ಬಟ್ಟೆ ಹಾಕ್ಬೇಕಿತ್ತು.
ಇದೇ ಕಣೋ ನಿನಗೂ ನನಗೂ ಇರೋ ವ್ಯತ್ಯಾಸ. ನಿನಗೆ ನಿನ್ನ ಅಹಂಕಾರ ಮುಖ್ಯ, ನನಗೆ ತುಳಸಿ ಸಂತೋಷ ಮುಖ್ಯ. ನಾನು ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಿರೋದು ಅವಳು ನನಗಾಗಲಿ ನನ್ನ ಮನೆಗಾಗಲಿ ಹೊರೆ ಅಂತಲ್ಲ. ಮುಂದೊಂದು ದಿವಸ ಅವಳ ಮಗನೇ ಅವಳ ಎದುರಿನಲ್ಲಿ ನಿಂತು ನೀನು ನನಗೆ ಹೊರೆ ಅಂತಂದ್ರೆ ಅವಳು ಒಂಟಿ ಆಗಬಾರ್ದಲ್ವಾ? ಮಗ ಮಗಳು ಎಲ್ಲ ದೂರ ಮಾಡಿದ್ರು, ನನ್ನ ಮಗಳು ಒಂಟಿ ಅಲ್ಲ ಅನ್ನೋ ಹಾಗೆ ಜೋಪಾನ ಮಾಡೋದಕ್ಕೆ ಯಾರಾದರೂ ಒಬ್ರು ಇರಬೇಕಲ್ವಾ? ನೀನು ಹೇಳ್ದಾಗೆ ಯಾರ್ಯಾರೋ ಆದರೆ ಆಗೋಲ್ಲ. ತುಳಸಿ ಹೇಗಿದ್ದಾಳೋ ಹಾಗೆ ಒಪ್ಕೊಳ್ಳೋರು, ಅವಳನ್ನು ಪ್ರೀತಿಸೋರು ಆಗಿರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳನ್ನು ಗೌರವದಿಂದ ನೋಡ್ಕೊಳ್ಳೋರು ಆಗಿರಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಅಂತೆ ಅಲ್ಲ ತಾತ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಾಯ್ತಲ್ವಾ? ನೀವಿಬ್ರು ಹೊರಡಿ. ಸೊಸೆ ಮುದ್ದು ಆಯ್ತಾ? ನಮಗಾಗಿದ್ದ ಅವಮಾನ ಸಾಕಾ? ನಡಿ ಹೋಗೋಣ. ನಿಮ್ ತಾತಂಗಂತೂ ಅವ್ರು ಹೇಳಿದ್ದೇ ಕರೆಕ್ಟ್. ಎಂತ ಫ್ಯಾಮಿಲಿ ಗಂಟು ಬಿದ್ಬಿಟ್ರ. ಬಾಮ್ಮ ಹೋಗೋಣ. ತಾತ ನೀವು ತಪ್ಪ ನಾಲ್ಕು ಬಾರಿಸೋದಕ್ಕೆ ಮುಂಚೆ ನನ್ನ ಕಣ್ಣಿಂದ ದೂರ ಹೋಗು. ಇದೇ ಕಾರಣಕ್ಕೆ ತುಳಸಿ, ನಾನು ನಿನಗೊಂದು ನೆಲೆ ಸಿಗೋ ಹಾಗೆ ಮಾಡಬೇಕು ಅಂತ ಅಷ್ಟು ದಿವಸಗಳಿಂದ ಯೋಚನೆ ಮಾಡ್ತಾ ಇರೋದು. ಆದ್ರೆ ಮಾವ, ನಿಮ್ಮ ಜೊತೆ ನಾನು ಸಂತೋಷವಾಗೇ ಇದ್ದೀನಲ್ಲ. ಇಷ್ಟು ದಿನ ಈ ಮನೆಯಲ್ಲೆಲ್ಲ ಸರಿಯಾಗೇ ಇತ್ತಲ್ಲ. ಈಗ ನನ್ನ ವಿಷಯಕ್ಕೆ ಅಲ್ವಾ ಇದೆಲ್ಲ ಶುರುವಾಗಿದ್ದು. ಅಂದಮೇಲೆ ಈ ವಯಸ್ಸಿನಲ್ಲಿ ನಾನು ಸಂಗಾತಿ ಅಂತೆಲ್ಲ ಯಾಕೆ ಯೋಚನೆ ಮಾಡಬೇಕು ಮಾವ? ಆಗ್ಲೇ ನಾ ಹೇಳಿದ್ನಲ್ಲ ತುಳಸಿ, ಕೃತಜ್ಞತೆ ಇಲ್ಲದೆ ಇರೋ ನಿನ್ನ ಮಕ್ಕಳು ಇವತ್ತು ಪ್ರಶ್ನೆ ಮಾಡಿದ ಹಾಗೆ ಮುಂದೊಂದು ದಿವಸ ಮತ್ತೆ ಪ್ರಶ್ನೆ ಮಾಡಬಹುದು. ನಿನ್ನ ಜೊತೆ ನಾನು ಇರೋದಿಲ್ಲ. ಆಗ ಅವ್ರನ್ನ ಧೈರ್ಯವಾಗಿ ಎದುರಿಸ್ತೀಯ. ನಾನು ಹೇಗೆ ಮಾತಾಡಿದ್ನೋ ಅವ್ರ ಮುಖಕ್ಕೆ ಹೊಡೆಯೋ ಹಾಗೆ ನೀನು ಅವ್ರ ಹತ್ರ ಮಾತಾಡ್ತೀಯ. ನೀನು ಖಂಡಿತ ಹಾಗೆ ಮಾಡೋಲ್ಲ. ಯಾಕೆ ಹೇಳು? ಅವರು ಮಕ್ಕಳು ಅನ್ನೋ ಮಮಕಾರ ಇನ್ನೂ ನಿನಗಿದೆ. ಜೀವನನ ನಾನು ತುಂಬ ನೋಡಿದ್ದೀನಿ ತುಳಸಿ. ಆ ಅನುಭವದ ಮೇಲೆ ಒಂದು ಮಾತು ಹೇಳ್ತೀನಿ ಕೇಳು. ನಮಗೆ ಯಾರು ಗೌರವ ಕೊಡ್ತಾರೋ ಅವ್ರಿಗೆ ನಾವು ಗೌರವ ಕೊಡಬೇಕು. ಆದರೆ ನಮ್ಮನ್ನು ಕಡೆಗಣಿಸೋರನ್ನು ಓಲೈಸೋ ಅವಶ್ಯಕತೆ ಇಲ್ಲ. ಇದೇ ಕಾರಣಕ್ಕೆ ನಿನ್ನನ್ನು ನೀನು ಇರೋ ಹಾಗೆ ಸ್ವೀಕರಿಸುವಂಥ, ಗೌರವಿಸುವಂಥ ಒಬ್ಬ ವ್ಯಕ್ತಿ ನಿನ್ನ ಜೊತೆಯಲ್ಲಿ ಇರಬೇಕು ಅಂತ ನಾನು ಬಯಸೋದು. ಇಂಥ 100 1,000 ಜನ ಬಂದರೂ ನಿನ್ನ ಜೊತೆ ನಿಂತು ನಿನ್ನನ್ನು ರಕ್ಷಣೆ ಮಾಡೋರು ಇರಬೇಕು. ನಿನ್ನ ಸೊಸೆ ಒಬ್ಬಳು ನಿನ್ನ ಪರವಾಗಿರಬಹುದು, ಆದರೆ ಅವಳು ಕೂಡ ಗಂಡನ ವಿರುದ್ಧ ನಿಂತು ಎಷ್ಟು ದಿವಸ ನಿನಗೆ ಬೆಂಬಲ ಕೊಡ್ತಾಳೆ? ಮಗ ಸೊಸೆ ನನ್ನಿಂದಾನೇ ದೂರ ಆಗ್ತಿದ್ದಾರೆ ಅಂತ ನೀನು ಅದನ್ನು ಒಪ್ಪೋದಿಲ್ಲ ಅಲ್ವಾ? ಇದೆಲ್ಲ ಯೋಚಿಸಿನೇ ನಿನ್ನ ಹತ್ರ ಸಂಗಾತಿ ಬಗ್ಗೆ ಕೇಳಿದ್ದು.
ನಡಿ ಸರಿ, ನಮ್ಗೆ ಈ ಮನೇಲಿ ಮೇಲೆ ಜಾಗ ಇಲ್ಲ.